ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಲಾ ಲೈಫ್. ನಾನು ನಿಮ್ಮ ಕೇಶವ್. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಇವಾಗ ಪ್ರಸ್ತುತ ರಾಜ್ಯದಲ್ಲಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಸೊ ನನ್ನ ಸ್ನೇಹಿತರು ಹಲವಾರು ಜನ ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಮುಂದೇನಾಗ್ಬೋದು, ದರ್ಶನ್ ಅವರು ಇನ್ನ ಜೈಲಲ್ಲಿ ಎಷ್ಟು ದಿನ ಇರ್ಬೇಕಾಗತ್ತೆ, ಅವ್ರಿಗೆ ಬೇಲ್ ಸಿಗುತ್ತಾ, ಅವ್ರಿಗೆ ಏನ್ ಶಿಕ್ಷೆ ಆಗ್ಬೋದು, ಸೊ ಈ ರೀತಿ ಒಂದು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಆದ್ರಿಂದ ಈ ವಿಡಿಯೋ ಮುಖಾಂತರ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋಣ. ಮತ್ತೆ ಈ ಒಂದು ದರ್ಶನ್ ರವರ ಒಂದು ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದೆ, ಅದರಲ್ಲಿ ಏನೇನ್ ಆಗ್ಬೋದು ಮುಂದಕ್ಕೆ ಅಂತ ತಿಳಿಸ್ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಕ್ರಿಮಿನಲ್ ಕೇಸಲ್ಲಿ ಎರಡು ವಿಧ ಇದೆ. ಅದ್ ಯಾವ್ದು ಅಂತ ಹೇಳಿದ್ರೆ, ಒಂದು ಸಮನ್ಸ್ ಕೇಸ್, ಇನ್ನೊಂದು ವಾರೆಂಟ್ ಕೇಸ್ ಅಂತ. ಸ್ನೇಹಿತರೆ, ಈ ಒಂದು ಸಮನ್ಸ್ ಕೇಸ್ಗೂ ವಾರೆಂಟ್ ಕೇಸ್ಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಸಮನ್ಸ್ ಕೇಸಲ್ಲಿ ಯಾವುದೇ ಒಬ್ಬ ಆರೋಪಿ ಇರ್ತಾರಲ್ಲ, ಅವರಿಗೆ ಮ್ಯಾಕ್ಸಿಮಮ್ ಅಂದ್ರೆ 3 ವರ್ಷಗಳ ಕಾಲ ಒಂದು ಕಾರಾಗೃಹವಾಸ ಅಥವಾ ಇಂಪ್ರಿಸನ್ಮೆಂಟ್ ನ ಆರ್ಡರ್ ಮಾಡಬಹುದು. ಆದ್ರೆ ಈ ಒಂದು ವಾರೆಂಟ್ ಕೇಸಲ್ಲಿ ಆ ಒಂದು ಇಂಪ್ರಿಸನ್ಮೆಂಟ್ ಪೀರಿಯಡ್ 3 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಈ ಒಂದು ಪ್ರಸ್ತುತ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದೆ, ಇದು ವಾರೆಂಟ್ ಕೇಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನು ಚಾರ್ಜಸ್ ಹಾಕಿದ್ದಾರೆ ಅಂದ್ರೆ ಹಾಕ್ತಾರೆ, ಅದ್ಯಾವ್ದು ಅಂತ ಹೇಳಿದ್ರೆ, ಒಂದು ಮರ್ಡರ್ಗೆ 302 ಅಲ್ಲಿ ಹಾಕ್ತಾರೆ. ಅದಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಡೆತ್ ಪೆನಾಲ್ಟಿ ಕೂಡ ಕೊಡ್ಬೋದು. ಅದೇ ರೀತಿ ಅಬ್ಡಕ್ಷನ್ ಅಂದ್ರೆ ಅವ್ರನ್ನ ಚಿತ್ರದುರ್ಗದಿಂದ ಎಲ್ಲಿ ಈ ಒಂದು ಕೃತ್ಯ ನಡೆದ ಸ್ಥಳ, ಎಲ್ಲೂ ಬೆಂಗಳೂರಲ್ಲಿ ಏನ್ ಕೃತ್ಯ ನಡೀತಲ್ಲ ಆ ಒಂದು ಸ್ಥಳಕ್ಕೆ ಕರೆತಂದ್ರಲ್ಲ, ಅದನ್ನ ಕಾನೂನಿನಲ್ಲಿ ಅಬ್ಡಕ್ಷನ್ ಅಂತ ಕರೀತಾರೆ. ಸೊ ಅದಕ್ಕೂ ಕೂಡ ಕನಿಷ್ಠ ಅಂತ ಹೇಳಿದ್ರು 3 ವರ್ಷಕ್ಕಿಂತ ಜಾಸ್ತಿನೇ ಶಿಕ್ಷೆ ಇದೆ. ಸೊ ಆದ್ರಿಂದ ಈ ಒಂದು ಪ್ರಕರಣ ವಾರೆಂಟ್ ಕೇಸ್ ಆಗುತ್ತೆ. ಅದೇ ರೀತಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ? ಸ್ನೇಹಿತರೆ, ಈ ಒಂದು ಬೇಲ್ ಏನಿದೆ ಅದರಲ್ಲೂ ಕೂಡ ಹಲವಾರು ರೀತಿ ಇದಾವೆ. ಮೊದಲನೇದು ರೆಗ್ಯುಲರ್ ಬೇಲ್ ಅಂತ ಕರೀತಾರೆ. ಇದು ಯಾವಾಗ ಅಂತ ಹೇಳಿದ್ರೆ, ಸೆಕ್ಷನ್ 437 ಆಫ್ CRPC ಅಲ್ಲಿ ಈ ಒಂದು ನಾನ್ ಬೇಲಬಲ್ ಅಫೆನ್ಸ್ ಗೆ ಕೋರ್ಟ್ಗೆ ಅರ್ಜಿ ಹಾಕೊಂಡು ಬೇಲ್ ತಗೊಳ್ಳುವಂತದ್ದು. ಇನ್ನೊಂದು ಕಂಪಲ್ಸರಿ ಬೇಲ್ ಅಂತ ಕರೀತಾರೆ. ಈ ಕಂಪಲ್ಸರಿ ಬೇಲ್ ಯಾವಾಗ ಅಂತ ಹೇಳಿದ್ರೆ, ಈ ಒಂದು ಏನ್ ತನಿಖಾಧಿಕಾರಿ ಇರ್ತಾರಲ್ಲ, ಒಂದು ಕೃತ್ಯ ನಡೆದ 60 ದಿನ ಅಥವಾ 90 ದಿನದ ಒಳಗಡೆ ಅವರು ಈ ಒಂದು ದೋಷಾರೋಪಣೆ ಪಟ್ಟಿನ ಕೋರ್ಟ್ಗೆ ಸಲ್ಲಿಸಬೇಕು. ಒಂದು ವೇಳೆ ಆ ಒಂದು ನಿಟ್ಟಿನಲ್ಲಿ ಅವ್ರೇನಾದ್ರು ವಿಫಲ ಆದ್ರೆ, ಅಂದ್ರೆ ಒಂದು ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಲ್ಲಿಸಲಿಲ್ಲ ಅಂದ್ರೆ, ಅವಾಗ ಕಂಪಲ್ಸರಿ ಬೇಲ್ ಅಂತ ಆ ಒಂದು ಕೃತ್ಯ ಮಾಡಿದವರಿಗೆ ಅಥವಾ ಅಕ್ಯೂಸ್ಡ್ ಯಾರು ಇರ್ತಾರೆ ಆರೋಪಿಗೆ ಆ ಒಂದು ಕೋರ್ಟ್ ಬೇಲ್ ನ ಕೊಡುತ್ತೆ. ಮೂರನೇದು ಆಂಟಿಸಿಪೇಟರಿ ಬೇಲ್ ಅಂತ. ಸ್ನೇಹಿತರೆ, ಒಂದು ಆಂಟಿಸಿಪೇಟರಿ ಬೇಲ್ ಯಾವಾಗ ತಗೋಬಹುದು ಅಂತ ಹೇಳಿದ್ರೆ, ಯಾವಾಗ ಪೊಲೀಸ್ ನಮ್ನ ಅರೆಸ್ಟ್ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೋ ಅಥವಾ ಆರೋಪಿಗೆ ಅನ್ಸುತ್ತೋ, ಅವಾಗ ಅವರು ಕೋರ್ಟ್ಗೆ ಹೋಗಿ ಅರೆಸ್ಟ್ ಮಾಡಕ್ಕಿಂತ ಮುಂಚೆನೆ ಅದಕ್ಕೆ ಆಂಟಿಸಿಪೇಟರಿ ಬೇಲ್ ನ ತಗೋಬಹುದು. ಪ್ರಸ್ತುತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಾರೆಂಟ್ ಕೇಸ್ ಆಗಿರೋದ್ರಿಂದ ತನಿಖಾ ಅಧಿಕಾರಿಗೆ 90 ದಿನಗಳ ಕಾಲಾವಕಾಶ ಇರುತ್ತೆ ಈ ಒಂದು ಚಾರ್ಜ್ ಶೀಟ್ ನ ಸಲ್ಲಿಸೋದಕ್ಕೆ. ಆದರೆ ಇನ್ನ ನೋಡ್ತಿದ್ರೆ ನಾವು ಈ ಒಂದು ಪ್ರಕರಣದಲ್ಲಿ ಇನ್ನ ತನಿಖಾಧಿಕಾರಿಗಳು ಇನ್ನ ತನಿಖೆಯನ್ನ ಕಂಪ್ಲೀಟ್ ಮಾಡಿಲ್ಲ. ಹಾಗಾಗಿ ತನಿಖಾ ವರದಿ ಅಥವಾ ಈ ಒಂದು ಚಾರ್ಜ್ ಶೀಟ್ ಏನಿದೆ ಅದನ್ನ ಇನ್ನ ಕೋರ್ಟ್ಗೆ ಸಲ್ಲಿಸಿಲ್ಲ. ಆದ್ರಿಂದ ಈ ಒಂದು ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಲ್ಲಿಸೋವರೆಗೂ ದರ್ಶನ್ ರವರ ಪರವಾಗಿರೋ ವಕೀಲರು ಯಾವುದೇ ಒಂದು ಬೇಲ್ ಅಪ್ಲಿಕೇಶನ್ ನ ಕೋರ್ಟ್ಗೆ ಹಾಕಕ್ಕಾಗಲ್ಲ. ಸೊ ಅದಿವರೆಗೂ ಅಂದ್ರೆ 90 ದಿನಗಳ ಕಾಲ ದರ್ಶನ್ ರವರು ಜೈಲಲ್ಲಿ ಇರ್ಲೇಬೇಕಾಗುತ್ತೆ, ಅಥವಾ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ, ಅಂದ್ರೆ ಇವನು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಅವರು ಜೈಲಲ್ಲಿ ಇರ್ಲೇಬೇಕಾಗುತ್ತೆ, ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಇರ್ಲೇಬೇಕಾಗುತ್ತೆ. ತದನಂತರ ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ, ನಾನು ಆಗ್ಲೇ ಹೇಳಿರೋ ಹಾಗೆ ಈ ಒಂದು ನಾನ್ ಬೇಲಬಲ್ ಅಫೆನ್ಸ್ ಗಳಿಗೆ ಸೆಕ್ಷನ್ 437 ಆಫ್ CRPC ಅಲ್ಲಿ ಆ ಒಂದು ಕೋರ್ಟ್ಗೆ, ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುವಂತ ಕೋರ್ಟ್ಗೆ ಅವರು ಬೇಲ್ ಅರ್ಜಿನ ಹಾಕ್ಬೋದು. ಕೋರ್ಟ್ಗೆ ಇವರಿಗೆ ಬೇಲ್ ಕೊಡ್ಬೋದು ಅಂತ ಅನ್ಸಿದ್ರೆ ಕೆಲವು ಕಂಡೀಷನ್ ಗಳನ್ನ ಇಂಪೋಸ್ ಮಾಡಿ ಮತ್ತೆ ಶ್ಯೂರಿಟಿ ಬಾಂಡ್ ತಗೊಂಡು ಅವರಿಗೆ ಬೇಲ್ ನ ಕೊಡ್ಬೋದು. ಅದ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ವಾ ಅಂತ ಕೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಕೇಸ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ರವರಿಗೆ ಸುಪ್ರೀಂ ಕೋರ್ಟ್ ಇಂಟ್ರಿಮ್ ಬೇಲ್ ಅಂತ ಒಂದು ಬೇಲ್ ಕೊಡ್ತಾರೆ. ಈ ಒಂದು ಇಂಟ್ರಿಮ್ ಬೇಲ್ ಅಲ್ಲಿ ಏನಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ರವರು ಯಾವುದೇ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿರೋದಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಆದರೆ ಅವರ ಮನವಿ ಏನಿರುತ್ತೆ ಅಂತ ಹೇಳಿದ್ರೆ, ಎಲೆಕ್ಷನ್ ಅಥವಾ ಚುನಾವಣೆ ಇದೆ ರಾಜ್ಯದಲ್ಲಿ, ಆದ್ದರಿಂದ ಚುನಾವಣೆಯಲ್ಲಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಜೈಲಲ್ಲಿದ್ರೆ ಅವರಿಗೆ ಅದೊಂಥರ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆ ಒಂದು ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ಒಂದು ಕೆಲವು ದಿನಗಳ ಕಾಲ ಅಂದ್ರೆ 2 ವಾರದಿಂದ 3 ವಾರದಷ್ಟು ಅವರಿಗೆ ಇಂಟ್ರಿಮ್ ಬೇಲ್ ಅಂತ ಹೇಳಿ ಅವರಿಗೆ ಮಂಜೂರು ಮಾಡುತ್ತೆ. ಅದಾದ್ಮೇಲೆ ಮತ್ತೆ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಇಂಟ್ರಿಮ್ ಬೇಲ್ ನ ತಗೋಬಹುದು.
ಆದ್ರೆ ಸ್ನೇಹಿತರೆ ಇಂಟರಿಮ್ ಬೇಲ್ ಕೆಲವು ದಿನಗಳಿಗಷ್ಟೇ ಮಾತ್ರ ಇರುತ್ತೆ. ಆ ಹೆಸರಲ್ಲೇ ಇರೋಂಗೆ ಇಂಟರಿಮ್ ಅಂದ್ರೆ ಟೆಂಪರರಿ ಅಂತ, ಅದು ಕೆಲವು ದಿನಗಳಿಗೆ ಮಾತ್ರ ಕೊಡುವಂತದ್ದು. ಸೊ ಆದ್ರಿಂದ ಈ ಒಂದು ಆಪ್ಷನ್ ಕೂಡ ಅವೈಲಬಲ್ ಇದೆ. ಮತ್ತೆ ಮತ್ತೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ ರವರಿಗೆ ಏನು ಶಿಕ್ಷೆ ಆಗ್ಬಹುದು? ಸ್ನೇಹಿತರೆ, ಶಿಕ್ಷೆ ಆಗ್ಬೋದೋ ಇಲ್ವೋ ಅಂತ, ಅಥವಾ ಏನ್ ಶಿಕ್ಷೆ ಆಗ್ಬೋದು ಅಂತ ಜಡ್ಜೆ ತೀರ್ಮಾನ ಮಾಡಕ್ಕಾಗೋದು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಏನೇನ್ ಶಿಕ್ಷೆ ಇದೆ ಅಂತ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಮೇನ್ ಆಗಿ ಹಾಕಿರುವಂತ ಚಾರ್ಜಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಮರ್ಡರ್, ಅದು ಸೆಕ್ಷನ್ 302 ಆಫ್ IPC ಬರುತ್ತೆ. ಎರಡನೇದು ಅಬ್ಡಕ್ಷನ್ ಅಂತ ಹೇಳಿ, ಅಂದ್ರೆ ಅವ್ರನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಿಡ್ನಾಪ್ ಅಂತ ಹೇಳ್ತಾರೆ. ಕಿಡ್ನಾಪ್ ಅಂತ ಹೇಳಿದ್ರೆ ಆ ಒಂದು ಎಲ್ಲಿ ಚಿತ್ರದುರ್ಗದಿಂದ ಆ ಒಂದು ಪಟ್ಟಣಗೆರೆ ಶೆಡ್ಡಿಗೆ ಏನು ಕರ್ಕೊಂಡ್ ಬಂದ್ರಲ್ಲ, ಆ ಒಂದು ಕೃತ್ಯಕ್ಕೆ ಕಿಡ್ನಾಪ್ ಅಂತ ಹೇಳಿ ಅದಕ್ಕೆ ಕಿಡ್ನಾಪ್ ಚಾರ್ಜಸ್ ಹಾಕಿದ್ದಾರೆ. ಅದಾದ ನಂತರ ಆ ಒಂದು ಏನು ಆ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಆ ಒಂದು ಏನು ಸಾಕ್ಷ್ಯನಾಶ, ಈ ಒಂದು ದೋಷಾರೋಪಣೆ ಮಾಡಿದ್ದಾರೆ. ಅಂದ್ರೆ ಈ 3 ಮೇನ್ ಚಾರ್ಜಸ್ ಹಾಕಿರುವಂತದ್ದು. ಸೊ ಈ ಒಂದು ಮರ್ಡರ್ಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಂತ ಇದೆ ಅಂದ್ರೆ ಕಾನೂನಲ್ಲಿ, ಒಂದು ಜೀವಾವಧಿ ಶಿಕ್ಷೆ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಕರೀತಾರೆ, ಅದು ಕನಿಷ್ಠ. ಕೊಟ್ರೆ ಜೀವಾವಧಿ ಶಿಕ್ಷೆ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಮರ್ಡರ್ಗೆ. ಇಲ್ಲ ಅಂತ ಹೇಳಿದ್ರೆ ಗರಿಷ್ಠವಾಗಿ ಅಥವಾ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಸೆಕ್ಷನ್ 302 ಅಲ್ಲಿ, ಅದು ಡೆತ್ ಪೆನಾಲ್ಟಿ ಅಥವಾ ಮರಣ ದಂಡನೆ ಅಂತ. ನಮ್ಮ ಕಾನೂನಿನಲ್ಲಿ ಸದ್ಯಕ್ಕೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಅದು 20 ವರ್ಷಗಳ ಕಾಲ ಇರುತ್ತೆ. ಹಾಗೂ ಈ ಒಂದು ಮರಣ ದಂಡನೆ ಅಥವಾ ಡೆತ್ ಪೆನಾಲ್ಟಿ ಏನಿದೆ ಅದು ಎಲ್ಲಾ ಕೇಸ್ಗಳಿಗೂ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಬಚ್ಚನ್ ಸಿಂಗ್ ಹೋದ ಸ್ಟೇಟ್ ಆಫ್ ಪಂಜಾಬ್ ಅನ್ನುವ ಒಂದು ಮಹತ್ವವಾದ ಒಂದು ಕೇಸ್ ನಲ್ಲಿ ಒಂದು ತೀರ್ಪು ಕೊಟ್ಟಿದೆ. ಏನಂತ ಹೇಳಿದ್ರೆ, ಈ ಒಂದು ಡೆತ್ ಪೆನಾಲ್ಟಿ ಅಥವಾ ಈ ಒಂದು ಮರಣ ದಂಡನೆ ಶಿಕ್ಷೆ ಏನಿದೆ ಅದು ರೇರೆಸ್ಟ್ ಆಫ್ ದಿ ರೇರ್ ಕೇಸಿಗೆ ಮಾತ್ರ ಕೊಡಬೇಕು. ಅಂದ್ರೆ ಅದು ಅತಿ ಕಡಿಮೆ ಚಾನ್ಸಸ್ ಇರಬೇಕು ಅಂತ ಕೇಸ್ ಹಾಕೋದಕ್ಕೆ. ಅದು ಯಾವಾಗ್ಲೂ ಹಾಗೆ ಇರಲ್ಲ. ಅದೇ ಒಂದು ಯೂನಿಕ್ ಆಗಿರೋ ಕೇಸ್ ಆಗಿರ್ಬೇಕು ಅಥವಾ ಸಿಕ್ಕಾಪಟ್ಟೆ ರೇರ್ ಆಗಿರ್ಬೇಕು ಅಂತ ಕೇಸಿಗೆ ಮಾತ್ರ ಈ ಒಂದು ಡೆತ್ ಪೆನಾಲ್ಟಿ ಕೊಡಬೇಕು ಅಂತ ಹೇಳಿರೋದ್ರಿಂದ ಎಲ್ಲಾ ಕೇಸ್ಗಳಿಗೂ ಡೆತ್ ಪೆನಾಲ್ಟಿ ಕೊಡೋದಿಲ್ಲ. ಸೊ ಒಂದು ವೇಳೆ ತೀರ್ಪು ಕೊಡ್ಬೇಕಾದ್ರೆ ಏನ್ ಜಡ್ಜ್ ಇರ್ತಾರಲ್ಲ, ಅವ್ರಿಗೆ ನ್ಯಾಯಾಧೀಶರಿಗೆ ಇದು ಸಿಕ್ಕಾಪಟ್ಟೆ ರೇರ್ ಕೇಸು, ಇದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಅನ್ಸಿದ್ರೆ ಆ ವಾದ ವಿವಾದಗಳನ್ನ ಕೇಳಿ ಅವಾಗ ಅವರು ಈ ಒಂದು ಡೆತ್ ಪೆನಾಲ್ಟಿನ ಕೊಡಬಹುದು. ಆದರೆ ಸಾಕಷ್ಟು ಕೇಸ್ ನಲ್ಲಿ ಡೆತ್ ಪೆನಾಲ್ಟಿ ಕೊಡೋದಿಲ್ಲ, ಲೈಫ್ ಇಂಪ್ರಿಸನ್ಮೆಂಟ್ ನ ಸಾಮಾನ್ಯವಾಗಿ ಕೊಡ್ತಾರೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಒಂದು ವೇಳೆ ಆ ಒಂದು 302 ಅಫೆನ್ಸ್ ಏನಿದೆ, ಮರ್ಡರ್ ಅಫೆನ್ಸ್, ಅದೇನಾದ್ರು ಪ್ರೂವ್ ಆದ್ರೆ ದರ್ಶನ್ ರವರಿಗೆ ಅಥವಾ ಮಾಡಿದವರಿಗೆ, ಆ ಒಂದು ಕೃತ್ಯ ಮಾಡಿದವರಿಗೆ 20 ವರ್ಷಗಳ ಕಾಲ ಜೈಲುವಾಸ ಆಗ್ಬೋದು. ಮತ್ತೆ ಈ ಒಂದು ಡೆತ್ ಪೆನಾಲ್ಟಿ ಏನಿದೆ, ಈ ಒಂದು ಡೆತ್ ಪೆನಾಲ್ಟಿ ಕೊಟ್ಟ ತಕ್ಷಣ ಅವ್ರನ್ನ ನೇಣಿಗೆ ಹಾಕ್ಬಿಡ್ತಾರೆ ಅಂತ ಅಲ್ಲ. ಅದಕ್ಕೆ ಹೈಕೋರ್ಟ್ಗೆ ಹೋಗಿ ಅದನ್ನ ಕನ್ಫರ್ಮೇಶನ್ ಅಂತ ಮಾಡಿಸ್ಕೊಬೇಕು. ಹೈಕೋರ್ಟ್ ಅದನ್ನ ಕನ್ಫರ್ಮ್ ಮಾಡಿದ ನಂತರ ಈ ಒಂದು ಡೆತ್ ಪೆನಾಲ್ಟಿನ ಎಕ್ಸಿಕ್ಯೂಷನ್ ಮಾಡ್ಕೊಬಹುದು. ಇದ್ರ ಜೊತೆಗೇನೆ ಡೆತ್ ಪೆನಾಲ್ಟಿ ಕೊಟ್ಟ ತಕ್ಷಣ ಅದೇ ಫೈನಲ್ ಅಂತಾನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ನಮಗೆ ಇನ್ನ ಎರಡು ಆಪ್ಷನ್ ಇದೆ. ಒಂದು, ಸುಪ್ರೀಂ ಕೋರ್ಟ್ಗೆ ಮರ್ಸಿ ಪಿಟಿಷನ್ ಅಂತ ಹಾಕ್ಬೋದು. ಅಂದ್ರೆ ದಯ ಕೊಡಿ, ನಮ್ಗೆ ಈ ಒಂದು ಏನು ಡೆತ್ ಪೆನಾಲ್ಟಿ ಇದೆ ಅದನ್ನ ಚೇಂಜ್ ಮಾಡಿ, ಲೈಫ್ ಇಂಪ್ರಿಸನ್ಮೆಂಟ್ ಕೇಳ್ಕೊಳ್ಳಿ ಅಂತ ಹೇಳಿ, ಅದು ಒಂದು ಆಪ್ಷನ್ ಇದೆ. ಅದೇ ರೀತಿ ಪ್ರೆಸಿಡೆಂಟ್ ರವರಿಗೂ ಕೂಡ ಅರ್ಜಿ ಕೊಡಬಹುದು. ಈ ಒಂದು ಡೆತ್ ಪೆನಾಲ್ಟಿ ಏನಿದೆ ಅದನ್ನ ಚೇಂಜ್ ಮಾಡಿ ಅಂತ ಹೇಳಿ ಪ್ರೆಸಿಡೆಂಟ್ ರವರಿಗೂ ಕೂಡ ಅರ್ಜಿ ಕೊಡಬಹುದು. ಇದೆರಡು ಆಪ್ಷನ್ ಇರುವಂತದ್ದು ಒಂದು ವೇಳೆ ಡೆತ್ ಪೆನಾಲ್ಟಿ ಆದ್ರೆ. ಸೊ ಸ್ನೇಹಿತರೆ, ಇದಿಷ್ಟಾಗಿತ್ತು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಥವಾ ಡಿ ಗ್ಯಾಂಗ್ ಅವರ ಒಂದು ಏನು ಪ್ರಕರಣ ರಾಜ್ಯದಲ್ಲಿ ಸುದ್ದಿ ಆಗಿದೆ ಅದ್ರ ಬಗ್ಗೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಇದೇ ರೀತಿ ಮಾಹಿತಿ ಉಳ್ಳ ಕಂಟೆಂಟ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.